ಮೊದಲನೆಯ ಪ್ರಶ್ನೆ, ನಮ್ಮ ರಾಷ್ಟ್ರಧ್ವಜವನ್ನು ಕರ್ನಾಟಕದಲ್ಲಿ ಎಲ್ಲಿ ತಯಾರಿ ಮಾಡುತ್ತಾರೆ? ಎ ಹುಬ್ಬಳ್ಳಿ, ಬಿ ಹಾಸನ, ಸಿ ಉಡುಪಿ, ಡಿ ಕೋಲಾರದಲ್ಲಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಹುಬ್ಬಳ್ಳಿಯಲ್ಲಿ. ಎರಡನೆಯ ಪ್ರಶ್ನೆ, ಕೋಳಿ ಮೊಟ್ಟೆಗಳಿಗೆ ಎಷ್ಟು ದಿನ ಕಾವನ್ನು ನೀಡುತ್ತದೆ? ಎ 30 ದಿನಗಳು, ಬಿ 21 ದಿನಗಳು, ಸಿ 18 ದಿನಗಳು, ಡಿ 15 ದಿನಗಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 21 ದಿನ. ಮೂರನೆಯ ಪ್ರಶ್ನೆ, ಚರ್ಮದ ಮೂಲಕ ಉಸಿರಾಡುವಂತಹ ಪ್ರಾಣಿ ಯಾವುದು? ಎ ಕಪ್ಪೆ, ಬಿ ಚೇಳು, ಸಿ ಹಲ್ಲಿಗಳು, ಡಿ ಚಿಟ್ಟೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಕಪ್ಪೆ. ನಾಲ್ಕನೆಯ ಪ್ರಶ್ನೆ, ಕೂದಲು ಚೆನ್ನಾಗಿ ಬೆಳೆಯಲು ಯಾವ ವಿಟಮಿನ್ ತುಂಬ ಅವಶ್ಯಕ? ಎ ವಿಟಮಿನ್ ಎ, ಬಿ ವಿಟಮಿನ್ B7, ಸಿ ವಿಟಮಿನ್ ಸಿ, ಡಿ ವಿಟಮಿನ್ ಕೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ವಿಟಮಿನ್ B7. ಇನ್ನು ಐದನೆಯ ಪ್ರಶ್ನೆ, ನಿದ್ರೆ ಕಡಿಮೆ ಮಾಡುವುದರಿಂದ ಏನಾಗುತ್ತದೆ? ಎ ಹೃದಯದ ಸಮಸ್ಯೆ ಬರಬಹುದು, ಬಿ ಗ್ಯಾಸ್ಟ್ರಿಕ್ ಬರಬಹುದು, ಸಿ BP ಆಗಬಹುದು, ಡಿ ತಲೆನೋವು ಬರಬಹುದು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಆಪ್ಷನ್ ಡಿ. ಇನ್ನು ಆರನೆಯ ಪ್ರಶ್ನೆ, ಮೂಳೆಗಳು ಗಟ್ಟಿಯಾಗಲು ಯಾವ ಹಣ್ಣು ತುಂಬ ಉತ್ತಮ? ಎ ಮಾವಿನ ಹಣ್ಣು, ಬಿ ಕಿವಿ ಹಣ್ಣು, ಸಿ ಆರೆಂಜ್, ಡಿ ಸಪೋಟ ಹಣ್ಣು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕಿವಿ ಹಣ್ಣು. ಏಳನೆಯ ಪ್ರಶ್ನೆ, ಖರ್ಜೂರ ತಿನ್ನುವುದರಿಂದ ನಮಗೆ ಏನು ಉಪಯೋಗ? ಎ ಹೃದಯ ಸಮಸ್ಯೆ, ಬಿ ಅಸ್ತಮ ನಿವಾರಣೆ, ಸಿ BP ನಿಯಂತ್ರಣ, ಡಿ ಗ್ಯಾಸ್ಟ್ರಿಕ್ ನಿಯಂತ್ರಣ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಹೃದಯ ಸಮಸ್ಯೆ. ಎಂಟನೆಯ ಪ್ರಶ್ನೆ, ವಯಸ್ಸಾದಂತೆ ತೂಕ ಹೆಚ್ಚಾಗಲು ಪ್ರಮುಖ ಕಾರಣವೇನು? ಎ ಹೆಚ್ಚು ಮಲಗುವುದರಿಂದ, ಬಿ ಹಾರ್ಮೋನ್ ಇಂಬ್ಯಾಲೆನ್ಸ್, ಸಿ ಅಧಿಕ ಒತ್ತಡದಿಂದ, ಡಿ ಆಹಾರ ಕ್ರಮದಿಂದ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಆಹಾರ ಕ್ರಮದಿಂದ. ಇನ್ನು ಒಂಬತ್ತನೆಯ ಪ್ರಶ್ನೆ, T20 ವಿಶ್ವಕಪ್ ಗೆದ್ದ ಮೊದಲ ತಂಡ ಯಾವುದು? ಎ ಆಸ್ಟ್ರೇಲಿಯಾ, ಬಿ ಇಂಡಿಯಾ, ಸಿ ಪಾಕಿಸ್ತಾನ, ಡಿ ಜಪಾನ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಇಂಡಿಯಾ. ಹತ್ತನೆಯ ಪ್ರಶ್ನೆ, ಕೃಷ್ಣನ ಸಹೋದರನ ಹೆಸರೇನು? ಎ ವಾನರ, ಬಿ ವಾಮನ, ಸಿ ಬಲರಾಮ, ಡಿ ಯುಧಿಷ್ಠಿರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಬಲರಾಮ ಕೃಷ್ಣನ ಸಹೋದರ. 11ನೆಯ ಪ್ರಶ್ನೆ, ಭೂಮಿ ಬಿಟ್ಟು ಯಾವ ಗ್ರಹದಲ್ಲಿ ನಾವು ಜೀವನ ಮಾಡಲು ಸಾಧ್ಯ? ಎ ಗುರುಗ್ರಹ, ಬಿ ಮಂಗಳ ಗ್ರಹ, ಸಿ ಜುಪಿಟರ್, ಡಿ ಶನಿ ಗ್ರಹ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಮಂಗಳ ಗ್ರಹದಲ್ಲಿ ನಾವು ಜೀವನ ಮಾಡಬಹುದು. 12ನೆಯ ಪ್ರಶ್ನೆ, ಆಲೂಗಡ್ಡೆಯನ್ನ ಅತಿ ಹೆಚ್ಚಾಗಿ ಬೆಳೆಯುವಂತಹ ದೇಶ ಯಾವುದು? ಎ ಅಮೆರಿಕ, ಬಿ ಬ್ರಿಟನ್, ಸಿ ರಷ್ಯಾ, ಡಿ ಇಂಡಿಯಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಅಮೆರಿಕ.
13ನೆಯ ಪ್ರಶ್ನೆ, ಹೃದಯದ ಆರೋಗ್ಯವಾಗಿರಲು ನಾವು ಏನು ಮಾಡಬೇಕು? ಎ ಯೋಗ, ಬಿ ಏನೂ ಅಲ್ಲ, ಸಿ ವಾಕಿಂಗ್ ಮಾಡಬೇಕು, ಡಿ ಅಧಿಕ ನಿದ್ದೆಯನ್ನ ಮಾಡಬೇಕು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ವಾಕಿಂಗ್ ಅನ್ನ ಮಾಡಬೇಕು. 14ನೆಯ ಪ್ರಶ್ನೆ, ಮಹಾಭಾರತವನ್ನ ಯಾವ ಭಾಷೆಯಲ್ಲಿ ಬರೆಯಲಾಗಿದೆ? ಎ ತೆಲುಗು, ಬಿ ಸಂಸ್ಕೃತ, ಸಿ ಕನ್ನಡ, ಡಿ ಹಿಂದಿ ಭಾಷೆಯಲ್ಲಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಸಂಸ್ಕೃತದಲ್ಲಿ. 15ನೆಯ ಪ್ರಶ್ನೆ, ಸೌತೆಕಾಯಿ ತಿನ್ನುವುದರಿಂದ ನಮ್ಮ ದೇಹಕ್ಕೆ ಏನು ಉಪಯೋಗ? ಎ ಉಷ್ಣ ಕಡಿಮೆ, ಬಿ ರಕ್ತ ಸಂಚಾರ, ಸಿ ಲೈಂಗಿಕ ಆಸಕ್ತಿ ಹೆಚ್ಚಾಗುತ್ತದೆ, ಡಿ ಮಲಬದ್ಧತೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಮಲಬದ್ಧತೆ ನಿವಾರಣೆ. ಪ್ರಿಯ ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೂ ಇಂತಹ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಆಗ ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೆ ನಿಮಗೆ ನೋಟಿಫಿಕೇಶನ್